ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ವ್ಲಾಗ್ನಲ್ಲಿ ನಾನು ಮಾಡಿದಂಥ ತಪ್ಪುಗಳನ್ನ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ವ್ಲಾಗ್ ಮಾಡಿ ಆಲ್ಮೋಸ್ಟ್ 24 ಅವರ್ಸ್ ಆಯಿತು. ಜಸ್ಟು 12 ವ್ಯೂಸ್ ಮಾತ್ರ ಆಗಿದೆ. ಅದಕ್ಕೋಸ್ಕರ ನೀವು ಎರಡನೇ ವ್ಲಾಗಲ್ಲಿ ನಾನು ಮೊದಲನೇ ವ್ಲಾಗ್ನಲ್ಲಿ ತಪ್ಪು ಮಾಡೋದನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒಂದು ಏನಪ್ಪ ಅಂದರೆ, ನಾವು ಎಡಿಟಿಂಗ್ ಮಾಡಬೇಕು. ಅಂದರೆ ಎಡಿಟಿಂಗ್ ಮಾಡೋದನ್ನು ನಾವು ಕಲ್ತ್ಕೊಬೇಕು. ಸುಮ್ಮನೆ ಬೇಕಾಬಿಟ್ಟಿ ವೀಡಿಯೋ ಮಾಡಿದ್ರೆ ಯಾರೂ ಕೂಡ ನೋಡೋದಿಲ್ಲ ವೀಡಿಯೋನ. ಫಸ್ಟ್ ಒನ್ ಏನಂದರೆ, ಎಡಿಟಿಂಗ್ನ ಚೆನ್ನಾಗಿ ಕಲ್ತ್ಕೊಂಬಿಟ್ರೆ ವ್ಯೂವರ್ಸ್ನ ಗ್ರೋತ್ ಮಾಡ್ಕೊಬೋದು. ಓಕೆನಾ? ಎಡಿಟಿಂಗ್ನ ಚೆನ್ನಾಗಿ ಕಲ್ತ್ಕೊಳ್ಳಿ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ. ಎಡಿಟಿಂಗ್ ಇಲ್ದೇ ಅಪ್ಲೋಡ್ ಮಾಡಿದ್ರೆ ಜನರಿಗೆ ಇಂಟ್ರೆಸ್ಟ್ ಬರಲ್ಲ ನೋಡೋದಕ್ಕೆ. ಓಕೆನಾ? ಮತ್ತು ಎರಡನೇದೇನಪ್ಪ ಅಂದರೆ ತಮ್ನೇಲ್. ಜನ ನೋಡೋದೇ ಫಸ್ಟ್ ಬಂದು ನಿಮ್ಮದು ತಮ್ನೇಲ್ ನೋಡ್ತಾರೆ, ಯಾವ ಥರ ಇದೆ ವಿಡಿಯೋ ಅಂತ ಗೊತ್ತಾಗೋದೇ ತಮ್ನೇಲಿಂದ. ಸೊ ತಮ್ನೇಲ್ನ ಕರೆಕ್ಟಾಗಿ ಮಾಡದೇ ಇದ್ದರೆ ಯೂಟ್ಯೂಬ್ನ ಯಾರು ಕೂಡ ನಿಮ್ಮ ಚಾನಲ್ನ ಟಚ್ ಮಾಡೋದಿಲ್ಲ. ಆದ ಕಾರಣ ಯೂಟ್ಯೂಬ್ ತಮ್ನೇಲನ್ನು ಚೆನ್ನಾಗಿ ಡಿಸೈನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಇನ್ನು ಮೂರನೇ ಪಾಯಿಂಟಿಗೆ ಬರೋದಾದರೆ, ಅಪ್ಲೋಡ್ ಮಾಡೋ ಸಮಯ ತಪ್ಪಾಗಿರುತ್ತೆ. ಮಧ್ಯಾಹ್ನ ಅಪ್ಲೋಡ್ ಮಾಡ್ತೀವಿ, ಆಗ ಯಾರೂ ನೋಡಲ್ಲ. ಬೆಳಗ್ಗೆ ಅಪ್ಲೋಡ್ ಮಾಡ್ತೀವಿ, ಆಗಲೂ ಯಾರೂ ನೋಡಲ್ಲ. ಸರಿಯಾದ ಟೈಮ್ಗೆ ನಾವು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಯೂಟ್ಯೂಬಲ್ಲಿ ಇದೊಂದು ಕೂಡ ಮೇನು ಏನಪ್ಪ ಅಂದರೆ, ಆಡಿಯೋ ಕ್ವಾಲಿಟಿ. ಈಗ ನನ್ನ ಹತ್ರನೂ ಕೂಡ ಯಾವುದೇ ಮೈಕ್ ಇಲ್ಲ. ಮೈಕ್ ಇಲ್ದೇ ವೀಡಿಯೋ ಮಾಡ್ತಿದ್ದೀನಿ. ನಿಮಗೆ ಗೊತ್ತಾಗ್ತಿದೆ ನಾನು ಯಾವ ಥರ ಮಾತಾಡ್ತಿದ್ದೀನಿ ಅಂತ. ಅಪ್ಲೋಡ್ ಮಾಡಬೇಕಂದ್ರೆ ನೀವು ವೀಡಿಯೋನ ಮೈಕು ಜೊತೆಲಿರಲಿ. ಮೈಕ್ ಇದ್ದರೆ ನಮ್ಮದು ವೀಡಿಯೋ ಏನಿದೆ, ನಮ್ಮ ಆಡಿಯೋ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ವೀಡಿಯೋ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್, ಬಾಯ್.